ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಪೂರ್ವಾಚಾರ್ಯ ಧರ್ಮದರ್ಶನ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರ ಕೃತಿ ಭಾಗ 3. ಈ ಒಂದು ಕೃತಿಗಳ ಪೈಕಿ ನಿನ್ನೆ ದಿವಸ ಪ್ರಾರ್ಥನೆ, ಮಂಗಲವಾಣಿ, ದಾನಿಗಳ ಪರಿಚಯ, ಗ್ರಂಥ ಮುದ್ರಣಕ್ಕೆ ಸಹಾಯ ಮಾಡಿದವರ ಪರಿಚಯ ಓದಿ ಆಯಿತು. ಇದು ಹಿಂದೂ ವೀರಶೈವ ಲಿಂಗವಂತ ಧರ್ಮದ ಸಂಶೋಧನಾ ಗ್ರಂಥ, ಅತ್ಯಂತ ಪ್ರಮುಖವಾದ ಗ್ರಂಥ. ಈ ಗ್ರಂಥ ಈ ಒಂದು ಹಿಂದೂ ವೀರಶೈವ ಲಿಂಗವಂತ ಧರ್ಮೀಯರಿಗೆ ಪುಷ್ಟಿಯನ್ನು ಕೊಡ್ತವೆ. ಯಾಕಂದ್ರೆ ಇತಿಹಾಸ ಸ್ಪಷ್ಟವಿಲ್ಲದ ಕಾರಣ ನಮ್ಮ ಜನ ಅಶಕ್ತರಾಗಿದ್ದಾರೆ. ಅಶಕ್ತರಾದ ಕಾರಣ ಬೆಳೆ ಅಶಕ್ತವಾಗಿದ್ದಕ್ಕೆ ಕಳೆ ಜಾಸ್ತಿ ಬರ್ಲಕತ್ತು. ಆ ಕಳೆಗೆ ನಾವು ಉತ್ತರ ಕೊಡ್ಬೇಕಾದ್ರೆ ಬೆಳೆಗೆ ನಾವು ಶಕ್ತಿ ಕೊಡಬೇಕಾಗ್ತದೆ. ಅದಕ್ಕೆ ಈ ಗ್ರಂಥ ಕಳೆಗೆ ಉತ್ತರ ಕೊಡುವಂತಹ ಒಂದು ಶಕ್ತಿಯನ್ನ ಸಾಧಕರಿಗೆ ಉಂಟು ಮಾಡ್ತದನ್ನಂತ ವಿಶ್ವಾಸದಿಂದ ಈ ಗ್ರಂಥವನ್ನ ಇದು ಎಲ್ಲಿ ಮತ್ತೆ ಸಿಗಂಗಿಲ್ಲ, ಸ್ಪಷ್ಟವಾದ ಭಾಷೆಯಲ್ಲಿ ಅದು ಹೆಂಗದ ಹಂಗೆ ಓದಿ ಎಲ್ಲರಿಗೆ ಮುಟ್ಟಲಿ ಅಂತೇಳಿ ನಾವು ಆಡಿಯೋ ಮಾಡಿ ಪ್ರಸಾರ ಮಾಡ್ತಾ ಇದ್ದೀವಿ. ತತ್ಸಂಬಂಧಿ ಇವತ್ತ ಮುನ್ನುಡಿಯನ್ನು ಬರೆದ, ಈ ಗ್ರಂಥಕ್ಕೆ ಮುನ್ನುಡಿ ಬರೆದವರು ಯಾರಪ್ಪ ಅಂತಂದ್ರೆ ಟಿ.ಜಿ. ಸಿದ್ದಪ್ಪ ಆರಾಧ್ಯ. ಟಿ.ಜಿ. ಸಿದ್ದಪ್ಪ ಆರಾಧ್ಯ ನಿವೃತ್ತ ಯುಜಿಸಿ ಸಂಸ್ಕೃತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ, ಮಾನಸ ಗಂಗೋತ್ರಿ. ಈ ಗ್ರಂಥ ಏನದ ಅಂತಿಂತವರಿಂದ ಬರೆದದ್ದಲ್ಲ. ಇದು ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳಿಂದ ಬರೆದು ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಮಾನ್ಯತೆಯನ್ನು ಪಡೆದಂತ ಗ್ರಂಥ ಇದು. ಇದರೊಳಗೆ ಏನಿದ್ದದ್ದು ಎಲ್ಲ ಅಧಿಕೃತ ಅಥೆಂಟಿಕ್ ಆಗಿರ್ತದ ಅಂಥೇಳಿ ನಂಬಿ ಆ ಒಂದು ನಂಬಿಕೆ ಶ್ರದ್ಧೆನೆ ನಾವು ಈ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ತಂದು ಕೊಡ್ತದ ಅನ್ನೋಂಥ ವಿಚಾರ ಹೇಳುವ ಮೂಲಕ ಈ ಮುನ್ನುಡಿಯ ಓದೋದನ್ನು ಮುಂದುವರಿಸ್ತಾ ಇದ್ದೇನೆ. ಪ್ರತಿಯೊಂದು ಸಾಲಿನಲ್ಲೂ ಕೂಡ ಈ ಒಂದು ಹಿಂದೂ ವೀರಶೈವ ಲಿಂಗವಂತ ಧರ್ಮದ ತತ್ವ ಸಿದ್ಧಾಂತ ಅಡಗಿದೆ. ಶ್ರೀ ಅಭಿನವ ರೇವಣ ಸಿದ್ಧರು ಎಂಬ ಈ ಸದ್ಗ್ರಂಥವನ್ನು ಶ್ರೀ ಚಂದ್ರಶೇಖರ ಆರಾಧ್ಯರು ರಚಿಸಿ ರೇವಣ ಸಿದ್ಧರ ಭಕ್ತ ಅನುಗ್ರಹ ಲೀಲೆಯನ್ನ ವಿಶದವಾಗಿ ವಿವರಿಸಿದ್ದಾರೆ. ವಿಶದವಾಗಿ ವಿವರಿಸಿದ್ದಾರೆ ಅಂದ್ರೆ ಪೂರ್ತಿ ತಿಳಿಸ್ಯಾರ, ಚಂದ ಬಿಡಿಸ್ಯಾರ. ಕೈಲಾಸದ ರೇಣುಕ ಗಣಾಧೀಶ್ವರನು ಲೋಕ ಕಲ್ಯಾಣಕ್ಕಾಗಿ ಪ್ರತಿ ಯುಗದಲ್ಲೂ ಅವತರಿಸಿರುವನು. ಅವನಿಗೆ ಹಿಂದಿನ ಯುಗದಲ್ಲಿ
ರೇಣುಕಾಚಾರ್ಯನೆಂಬ ಹೆಸರಿದ್ದು ಕಲಿಯುಗದಲ್ಲಿ ರೇವಣಸಿದ್ಧನೆಂಬ ಹೆಸರು ಪ್ರಸಿದ್ಧವಾಗಿದೆ. ಇವರು ಹೈದರಾಬಾದಿಗೆ ಸೇರಿದ ಕೊಲ್ಲಿಪಾಕಿ ಕ್ಷೇತ್ರದಲ್ಲಿರುವ ಸೋಮೇಶ್ವರ ಲಿಂಗದಲ್ಲಿ ಪ್ರತಿ ಯುಗದಲ್ಲೂ ಅವತರಿಸಿರುವರು. ಇವರು ಶಿವನ ಆಜ್ಞೆಯಂತೆ ಈ ಕಲಿಯುಗದ ಆದಿಯಲ್ಲಿ ಅದೇ ಸೋಮೇಶ್ವರ ಲಿಂಗದಿಂದಲೇ ಅವತರಿಸಿ ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನು ಅನುಗ್ರಹಿಸಿ ಲಂಕೆಯಲ್ಲಿ ವಿಭೀಷಣನ ಪ್ರಾರ್ಥನೆಯಂತೆ 3 ಕೋಟಿ ಲಿಂಗಗಳನ್ನು ಏಕಕಾಲಕ್ಕೆ ಅಷ್ಟೇ ಗುರುಗಳ ದಿವ್ಯ ರೂಪಗಳನ್ನು ತಾಳಿ ಸ್ಥಾಪಿಸಿ ರಾವಣನ ಆತ್ಮಕ್ಕೆ ಶಾಂತಿಯಾಗುವಂತೆ ಮಾಡಿದರು. ಶ್ರೀ ರೇಣುಕರೇ ಸೋಮೇಶ್ವರ ಲಿಂಗದಿಂದ ಹೊರಬಂದು 700 ವರ್ಷಗಳ ಕಾಲ ರಾಮನಗರದ ಬಳಿ ಇರುವ ಬೆಟ್ಟದಲ್ಲಿ ತಪಸ್ಸನ್ನು ಆಚರಿಸಿ 700 ವರ್ಷಗಳ ಕಾಲ ಭಕ್ತಾನುಗ್ರಹ ಲೀಲೆಯನ್ನ ನಡೆಸುತ್ತಾ ಲೋಕದಲ್ಲಿ ಮಹರ್ಷಿಗೆ ದಿವ್ಯ ತತ್ವವನ್ನು ಲೋಕದಲ್ಲಿ ಸಂಚರಿಸಿ ಅನೇಕ ಪುಣ್ಯಾತ್ಮರಿಗೆ ಶಿವತತ್ವವನ್ನು ಉಪದೇಶಿಸಿ ಅಗಸ್ತ್ಯ ಮಹರ್ಷಿಗೆ ದಿವ್ಯ ತತ್ವವನ್ನು ಬೋಧಿಸಿ ಮತ್ತೆ ಅದೇ ಲಿಂಗದಲ್ಲೇ ಐಕ್ಯವಾದರೆಂದು ಶಿವಾಗಮಗಳು ತಿಳಿಸುತ್ತಲಿವೆ. ಅಭಿನವ ರೇವಣ ಸಿದ್ಧರು ಅಂದ್ರೆ ಇವರು ಕೂಡ ಕೊಲ್ಲಿಪಾಕಿ ಲಿಂಗದಲ್ಲೇ ಪ್ರತಿ ಯುಗದಲ್ಲೂ ಅದೇ ಸೋಮೇಶ್ವರ ಲಿಂಗದಲ್ಲಿ ಪ್ರತಿ ಯುಗದಲ್ಲೂ ಅವರೇನಾಗ್ಯಾರ ಅದೇ ಲಿಂಗದಾಗ ಉದ್ಭವ ಆಗ್ತಾರ ಮತ್ತ ಅದೇ ಲಿಂಗದೊಳಗ ಹೊಳ್ಳಿ ಲೀನ ಆಗ್ತಾರ. ಆ ಕಾಲದಲ್ಲಿ ಅವರು ನಡೆಸಿದ ಭಕ್ತ ಅನುಗ್ರಹ ಲೀಲೆಯನ್ನ ಇದೇ ಲೇಖಕರು ವಿಸ್ತಾರವಾಗಿ ಹಿಂದೆ ಪ್ರಕಟಿಸಿರುವರು. ಈಗ ಅದೇ ಕೆಲಸಕ್ಕಾಗಿ ಶ್ರೀ ರೇಣುಕಾಚಾರ್ಯರು ಅಭಿನವ ರೇವಣ ಸಿದ್ಧರೆಂಬ ಹೆಸರಿನಿಂದ ಬಂದು ನೆರವೇರಿಸಿದ ಲೋಕ ಕಲ್ಯಾಣ ಕಾರ್ಯಗಳನ್ನ ಈ ಲೇಖಕರು ಪ್ರಕಟಿಸಿ ಜನರಿಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡಿರುವರು. ರೇಣುಕಾಚಾರ್ಯ ಒಬ್ಬರೇ ಯಾವುದೋ ಯುಗದಲ್ಲಿ ಸೋಮೇಶ್ವರ ಲಿಂಗದಿಂದ ಅವತರಿಸರ ಅಂತ ಅಲ್ಲ, ಪ್ರತಿ ಯುಗದಲ್ಲೂ ರೇಣುಕಾಚಾರ್ಯರು ಅವತರಿಸಿ ಬರ್ತಾರ. ಬೇರೆ ಬೇರೆ ಹೆಸರುಗಳಿರ್ತಾವಷ್ಟೇ. ಸೋಮನಾಥ ಲಿಂಗದಿಂದಲೇ ಅವತರಿಸಿ ಬಂದು ಮತ್ತೆ ಅದೇ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿಯೇ ಐಕ್ಯವಾಗ್ತಾರ ಅನ್ನೋಂಥ ವಿಚಾರ ಹೇಳ್ತಾರೆ. ಈ ಲೇಖಕರು ಪ್ರಕಟಿಸಿ ಜನರಿಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡಿರುವರು. ವಿಂಧ್ಯ ಪರ್ವತದ ಪ್ರಾಂತ್ಯದಲ್ಲಿ ಹರಿಯುತ್ತಿರುವ ರೇವಾ ನದಿಯ ಪಕ್ಕದಲ್ಲೊಂದು ಮರದಡಿಯಲ್ಲಿ ಒಂಟಿಯಾಗಿ ಮಲಗಿ ರೋಧಿಸುತ್ತಿದ್ದ ಅಸಾಧಾರಣ ತೇಜಸ್ಸಿನಿಂದ ಕೂಡಿದ ಶಿಶು ಅಯೋನಿಜವಾಗಿ ಉದ್ಭವಿಸಿರುವುದು. ಎಲ್ಲಪ್ಪ ಇದೊಂದು ಕೂಸು ಸಿಕ್ಕದಂತಂದ್ರ ವಿಂಧ್ಯ ಪರ್ವತ ಅಂದ್ರ ಉಜ್ಜಯಿನಿ, ರೇವಾ ನದಿ ಅಂದ್ರೆ ಅಲ್ಲಿ ಬರ್ತದೆ ಉಜ್ಜಯಿನಿಯಾಗ. ಅಲ್ಲಿ ಒಂದು ಮರದ ಕೆಳಗ ಒಂದು ಮಗು, ಅದೇನು ಅಯೋನಿಜವಾದಂತ ಮಗು, ಅತ್ಯಂತ ತೇಜಸ್ಸಿನಿಂದ ತೇಜಸ್ಸಿನಿಂದ ತುಂಬಿದ ಮಗು, ಅದು ಒಂಟಿಯಾಗಿ ಮಲಗಿ ರೋಧಿಸುತ್ತಿದ್ದಾಗ ಏನಾಯ್ತು, ಶ್ರೀ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರು ಕಾರಣಿಕ ಶಿಶುವಾದ ಅದಕ್ಕೆ ರೇವಣನೆಂದು ನಾಮಕರಣ ಮಾಡಿದರು. ಅದು ಅಣಿಮಾದಿ ಸಿದ್ಧಿಗಳಿಂದ ಆಚೆಗೆ ಶಿವಯೋಗ ಸಿದ್ಧಿಯನ್ನ ಹೊಂದುವಂತವನಾದ್ದರಿಂದ ಶಿವಯೋಗ ಸಿದ್ಧಿಯನ್ನು ಹೊಂದುವನಾದ್ದರಿಂದ ರೇವಣ ಸಿದ್ಧ ನೆನೆಸುವನೆಂದು ಗುರುಗಳು ಆಶೀರ್ವದಿಸಿದರು. ರೇವಣ ಅಂತ ಹೆಸರಿಟ್ಟಿದ್ರು,
ಆ ರೇವಣನಿಗೆ, ಆ ಮಗುವಿಗೆ ರೇವಣ ಅಂತ ಹೆಸರಿಟ್ಟು, ನೋಡ್ರಿ ಲಿಂಗದೊಳಗೆ ಅವತಾರ ಮಾಡ್ಯಾರ, ಗಿಡದ ಕೆಳಗೆ ಮಕ್ಕೊಂಡಿತ್ತು ಆ ಕೂಸು ಅಂದ್ರೆ ಮತ್ತಾದ್ರೆ ಅವ್ವ ಅಪ್ಪ ಯಾರು ಇವೆಲ್ಲ ಹುಡುಕೋತ್ ಹೋಗೋದಿಲ್ಲ. ಅವ್ರ ಮುಂದೆ ಏನ್ ಕೆಲಸ ಮಾಡ್ಯಾರ ಅದು ಮುಖ್ಯ. ಅದಕ್ಕೆ ಕಾರಣಿಕ ಶಿಶುವಾದ ಅದಕ್ಕೆ ರೇವಣನೆಂದು ಹೆಸರಿಟ್ಟರು. ಅಣಿಮಾದಿ ಸಿದ್ಧಿಗಳಿಂದ ಆಚೆಗೆ ಶಿವಯೋಗ ಸಿದ್ಧಿಯನ್ನು ಹೊಂದುವನಾದ್ದರಿಂದ ರೇವಣ ಸಿದ್ಧ ಎನಿಸುವನೆಂದು ಗುರುಗಳು ಆಶೀರ್ವದಿಸಿದರು. ಇವ ಒಬ್ಬ ಮುಂದ ದೊಡ್ಡ ಅಣಿಮಾದಿ ಸಿದ್ಧಿ ಮಾಡಿ ಶಿವಯೋಗ ಸಿದ್ಧಿ ಮಾಡ್ಕೋತಾನ, ಅದಕ್ಕೆ ಇವನಿಗೆ ರೇವಣ ಸಿದ್ಧ ಅಂತ ಹೆಸರಿಡೋರು. ರೇವಣ ಸಿದ್ಧ ಅಂತಂದ್ರೆ ಯಾಕಿಟ್ರಿ ವಿಚಾರ ಮಾಡ್ರಿ. ಅವನಲ್ಲಿ ಈ ಅನಿಮಾದಿ ಅಷ್ಟು ಸಿದ್ಧಿಗಳು ಅವನಲ್ಲಿ ಕಾಣ್ತಾರೆ. ರೇವಣ ಸಿದ್ಧ ಅಂತ ಹೆಸರು ಯಾಕಿಟ್ರು ಅಂತ. ರೇವಾ ನದಿ ದಂಡಿಗೆ ಸಿಕ್ಕಿರ್ತದ ಕೂಸು. ಆ ರೇವಾ ನದಿ ದಂಡಿಗೆ ಸಿಕ್ಕಿದ್ದಕ್ಕ ಅದಕ್ಕೆ ರೇವಣ ಅಂತ ಹೆಸರಿಟ್ರು. ಮುಂದವ ಸಿದ್ಧ ಪುರುಷ ಆಗ್ತಾನ ಅಂತೇಳಿ ಏನ್ ಮಾಡಿದ್ರು, ರೇವಣ ಸಿದ್ಧ ಅಂತ ಹೆಸರಿಟ್ರು. ವಿಂಧ್ಯ ಪರ್ವತದ ಪ್ರಾಂತ್ಯದಲ್ಲಿ, ಮತ್ತೀಗ ಇದು ಇರೋದೇ ಯಾವ ಪರ್ವತ ಅದು, ರಂಭಾಪುರಿ ಪೀಠ ಇರೋದು ಯಾವ ಪರ್ವತ ಅದು, ಮಲಯಾಚಲ. ಮಲಯಾಚಲ ಇದು ಉಜ್ಜಯಿನಿ ಬಳಿ ಬರ್ತದ ರೇವಾ ನದಿ, ಅಲ್ಲಿ ಆ ಮಗು ಸಿಕ್ಕಿರ್ತದ, ಅದಕ್ಕೆ ರೇವಣ ಸಿದ್ಧ ಅಂತ ಹೆಸರಿಟ್ರು. ರೇವಣ ಸಿದ್ಧರ ಜನನದ ಬಗ್ಗೆ ಅನೇಕರಿಗೆ ಸಂಶಯಗಳು ಇರುವುದರಿಂದ ಯಾರಿಗೂ ಅಸಂಭವವೆನಿಸದಂತೆ ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರನು ಅನುಗ್ರಹದಿಂದ ಇಂಥ ಮಹಾತ್ಮರ ಅವತಾರ ಸಂಭವಿಸುವುದೆಂದು ಲೇಖಕರು ತಮ್ಮ ಅನುಭವದಿಂದ ಸಾಧಿಸಿರುವರು. ಈ ರೀತಿ ಮಹಾತ್ಮರು ಇದ್ದಾಗ ಅವ್ರ ತಂದೆ ತಾಯಿಗಳ ಬಗ್ಗೆ ಸಂಶಯ ಪಡುವ ಜನರಿಗೆ ಸಲುವಾಗಿ ಪರಮಾತ್ಮ ಏನ್ ಮಾಡ್ತಾನ, ಅವನ ಪರಮಾತ್ಮನ ಅನುಗ್ರಹ ಆಯಿತು ಅಂತಂದ್ರ ಅಪ್ಪ ಅಮ್ಮ ಇರ್ಲಾರ್ದೇನೆ ಮಕ್ಕಳು ಹುಟ್ಟ ಚಾನ್ಸ್ ಅದ ಅಂತ ಸಾಧಿಸ್ತಾರ ಅವರು. ಒಂದ್ ಮಗು ಹುಟ್ಟಬೇಕಾದ್ರ ಅಪ್ಪ ಅಮ್ಮ ಬೇಕೇ ಅಂತಿಲ್ಲ, ಪರಮಾತ್ಮನ ಈಗ ನೋಡ್ರಿ ಪರಮಾತ್ಮನ ಒಂದು ಭಾನ ಆಗ್ಬೇಕಾದ್ರ ಎಲ್ಲ ಅಷ್ಟು ನಮ್ಗೆ ಅನುಭವ ಎದರಿಂದ ಆಗ್ತದೆ, ಇಂದ್ರಿಯ ಜ್ಞಾನದಿಂದಲೇ ಆಗ್ತದೆ. ಪರಮಾತ್ಮನ ವಿಚಾರ ಬಂದಾಗ ಇಂದ್ರಿಯ ಇಲ್ಲದೇನೆ ಪರಮಾತ್ಮನ ಜ್ಞಾನ ಆಗ್ತದ ಇಲ್ಲ? ಅದೇ ರೀತಿ ಜೀವಿಗಳು ಹುಟ್ಟಬೇಕಾದ್ರೆ ಅದಕ್ಕ ಲೌಕಿಕ ಜೀವನದಲ್ಲಿ ತಂದೆ ತಾಯಿ ಬೇಕು, ಆದರೆ ಪಾರಮಾರ್ಥಿಕ ಜೀವನದಲ್ಲಿ ಪರಮಾತ್ಮ ಯಾವ ರೀತಿ ಅವತಾರ ತಾಳಿ ಬರ್ತಾನ ಗೊತ್ತಿಲ್ಲ. ಇಲ್ಲಿ ನಮ್ಮ ಗುರುಗಳು, ಜಾಲಹಳ್ಳಿ ಗುರುಗಳು, ಅವರು ಅಯೋನಿಜರು, ದೇಶಾಂತೇಶ್ವರ ಗುರುಗಳಂತೇಳಿ ಏನು ಗದ್ದಿಗೆ ಒಳಗದರ, ಅವರು ಅಯೋನಿಜರೇ. ಅವರಿಗೆ ಯಾವ ತಂದೆ ತಾಯಿ ಯಾವ ರೆಫರೆನ್ಸ್ನೂ ಇಲ್ಲ ಇತಿಹಾಸದಾಗ. ಅವರು ಜೀವಂತ ಸಮಾಧಿ ಅಂತಾರೆ ಅವರಿಗೆ. ಇತಿಹಾಸದಲ್ಲಿ ಇದಕ್ಕೆ ಸಮರ್ಥನವು ಹೇರಳವಾಗಿ ದೊರಕುತ್ತಿರುವುದು. ಸಾಕಷ್ಟು ಇದಕ್ಕೆ ಸಮರ್ಥನೆಗಳು ಸಿಗ್ತಾವ. ಇದಕ್ಕೆ ಕೊಡ್ತಾರೆ ನೋಡ್ರಿ ಈಗ ಆನ್ಸರ್. ಈ ತಂದೆ ತಾಯಿ ಯಾರು, ರೇವಣ ಸಿದ್ಧನ ತಂದೆ ತಾಯಿ ಯಾರು, ಪರಮಾತ್ಮನೇ ಹೆಂಗ್ ಅವತರಿಸಿ ಬರ್ತಾನ ಅಂತ ಕೇಳಿದಾಗ, ಹಿಂದೆ ವ್ಯಾಸ ಮಹರ್ಷಿಯು ಶ್ರೀಮನ್ ನಾರಾಯಣನ ಇಚ್ಛೆಯಂತೆ ಲೋಕ ಕಲ್ಯಾಣಕ್ಕಾಗಿ ಕಬೀರದಾಸನಾಗಿ ಅವತರಿಸಬೇಕಾಯಿತು. ನೋಡ್ರಿ, ವ್ಯಾಸ ಮಹರ್ಷಿನೇ ಕಬೀರದಾಸಾಗಿ ಅವತರಿಸಿ ಬಂದನತ್ ನೋಡ್ರಿ. ಕಬೀರದಾಸ್ ಅಷ್ಟೇ ಕ್ಷಣೆ ಅವನಂದ್ರ ವ್ಯಾಸ ಮಹರ್ಷಿಯ ಪುನರ್ಜನ್ಮ. ವಾಲ್ಮೀಕಿ ಮಹರ್ಷಿಯು
ಅದೇ ರೀತಿ ಮುಂದೇನಾದರೂ ತುಳಸಿದಾಸರಾಗಿ ಅವತರಿಸಬೇಕಾಯಿತು. ವಾಲ್ಮೀಕಿನೇ ಮುಂದೆ ತುಳಸಿದಾಸಾಗಿ ಬಂದ. ತುಳಸಿದಾಸರು ಶ್ರೀಮನ್ನಾರಾಯಣನ ಸೀತಾ ಲಕ್ಷ್ಮಣರೊಡಗೊಂಡಿದ್ದ ಶ್ರೀರಾಮನ ಅವತಾರವನ್ನ ಕಲಿಯುಗದಲ್ಲಿ ಕಣ್ಣಿನಿಂದ ನೋಡಿ ಅಸಂತುಷ್ಟರಾಗಿ ರಾಮನ ಇಚ್ಛೆಯಂತೆ ವಾಲ್ಮೀಕಿ ರಾಮಾಯಣವನ್ನ ಹಿಂದಿಯಲ್ಲಿ ರಚಿಸಿದರು. ವ್ಯಾಸರು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಮಹಮ್ಮದೀಯನೊಬ್ಬನಿಗೆ ಅಡಿಕೆ ಪಟ್ಟಿಯಲ್ಲಿ ಶಿಶುವಾಗಿ ಕಾಣಿಸಿಕೊಂಡರು. ಆ ಶಿಶು ಕಬೀರದಾಸನೆಂಬ ಹೆಸರಿನಿಂದ ಹಿಂದೂ ಮುಸಲ್ಮಾನರೆಲ್ಲರಿಗೂ ಅಸಾಧಾರಣ ಪ್ರಜ್ಞೆಯನ್ನು ಉಂಟು ಮಾಡಿತು. ಗಂಗಾ ನದಿಯಾಗ ಸಿಕ್ಕನತ್ ನೋಡ್ರಿ. ಕಬೀರದಾಸನ ತಂದೆ ತಾಯಿ ಗೊತ್ತಿಲ್ಲ. ಹೆಂಗದ ಇದು ಯಾರಿಗೂ ಗೊತ್ತೇ ಇಲ್ಲ ನೋಡ್ರಿ ಕತೆ. ಬರೇ ಕಬೀರದಾಸ್ ಅಂತೀವಿ. ಅಡಿಕೆ ಪಟ್ಟಿ ಮುಸಲ್ಮಾನನ ಕೈಯಲ್ಲಿ ಸಿಗ್ತಾನ. ಗಂಗಾ ನದಿ ಸ್ನಾನ ಮಾಡುವಾಗ ಹೆಂಗಂತಂದ್ರ ಕಲಿಯುಗದಲ್ಲಿ ಕಣ್ಣಿಂದ ನೋಡಿ ಅಸಂತುಷ್ಟರಾಗಿ ರಾಮನ ಅವತಾರವನ್ನ ಕಲಿಯುಗದಲ್ಲಿ ಕಣ್ಣಿಂದ ನೋಡಿ ಶ್ರೀಮನ್ನಾರಾಯಣನ ಸೀತಾ ಲಕ್ಷ್ಮಣರೊಂದಿಗೆ ಒಳಗೊಂಡಿದ್ದ ರಾಮನ ಅವತಾರವನ್ನ ಕಲಿಯುಗದಲ್ಲಿ ಕಣ್ಣಿಂದ ನೋಡಿ ಅಸಂತುಷ್ಟರಾಗಿ ರಾಮನ ಇಚ್ಛೆಯಂತೆ ವಾಲ್ಮೀಕಿ ರಾಮಾಯಣವನ್ನ ಹಿಂದಿಯಲ್ಲಿ ರಚಿಸಿರುವರು. ಹಿಂದಿದಾಗ ಬರೆದರತ್ತು ವಾಲ್ಮೀಕಿ ರಾಮಾಯಣವನ್ನ. ವ್ಯಾಸರು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಮಹಮ್ಮದೀಯನೊಬ್ಬನಿಗೆ ಅಡಿಕೆ ಪಟ್ಟೆಯಲ್ಲಿ ಶಿಶುವಾಗಿ ಕಾಣಿಸಿಕೊಂಡರು. ಆ ಶಿಶು ಕಬೀರದಾಸನೆಂಬ ಹೆಸರಿನಿಂದ ಹಿಂದೂ ಮುಸಲ್ಮಾನರೆಲ್ಲರಿಗೂ ಅಸಾಧಾರಣ ಪ್ರಜ್ಞೆಯನ್ನುಂಟು ಮಾಡಿತು. ಇದು ಕಬೀರದಾಸ ಒಬ್ಬ ಹಿಂಗ್ ಬಂದ ಗೊತ್ತಿಲ್ಲ. ಒಟ್ಟವ ಶಿಶು ರೂಪದಲ್ಲಿ ಡೈರೆಕ್ಟ್ ಸಿಕ್ಕನ. ಮುಸಲ್ಮಾನರ ಕೈಯಾಗ ಸಿಕ್ಕನ ಅವ ಶಿಶು ಆಗಿ. ಅವ ಯಾರ ತಂದೆ ಯಾರ ತಾಯಿ ಗೊತ್ತಿಲ್ಲ ಅವನಿಗೆ. ಮುಂದೆ ಹಿಂಗೆ ಹೇಳ್ತಾರೆ. ಮುಂದ ವಿಚಿತ್ರ ಶಾಸ್ಯ ಶಕ್ತಯ ಎಂಬ ಬಾದರಾಯಣ ಬ್ರಹ್ಮಸೂತ್ರದಂತೆ, ಬ್ರಹ್ಮಸೂತ್ರದೊಳಗಿನ ಒಂದು ಮಂತ್ರ, ಮಾನವನ ಶಕ್ತಿಯೇ ವಿಚಿತ್ರವಾಗಿ ಹೊರಹೊಮ್ಮುತ್ತಿರುವಾಗ ಮಾನವರೆಲ್ಲರಿಗೂ ಮೂಲ ಕಾರಣವಾದ ಪರಮೇಶ್ವರನ ದಿವ್ಯ ಶಕ್ತಿಯ ಮಹತ್ವದ ಬಗ್ಗೆ ಹೇಳುವುದು ಏನಿರುತ್ತ ನೋಡ್ರಿ. ಮನುಷ್ಯನೇ ಎಂತ ವಿಚಿತ್ರ ಲೀಲೆಗಳು ಮಾಡ್ತಾನ, ಮತ್ತ ಈ ಮನುಷ್ಯಗೆ ಸೃಷ್ಟಿ ಮಾಡಿದಂತ ಪರಮಾತ್ಮ ಇನ್ನ ಎಂತ ಲೀಲೆ ಮಾಡಬಹುದು. ಅದಕ್ಕೆ ಲೋಕ ಕಲ್ಯಾಣವೇ ಅವನಿಗೊಂದು ಲೀಲೆಯಾಗಿರುವಾಗ ಮಾನವರೆಲ್ಲರನ್ನೂ ಅವನು ಸಾಕ್ಷಾತ್ ಅಂಶವಾಗಿರುವಾಗ ಎಲ್ಲಾ ಮನುಷ್ಯರಲ್ಲಿ ಅವನೇ ಸಾಕ್ಷಾತ್ ಅಂಶ ಆಗ್ಯಾನ. ಅವರಿಗೆ ಕಾರುಣ್ಯ, ಕಲ್ಯಾಣ, ಕೈವಲ್ಯಗಳನ್ನು ಅನುಗ್ರಹಿಸುವ ದಿವ್ಯ ಮೂರ್ತಿ ಅವನೇ ಆಗಿರುವಾಗ ಜಗತ್ತಿನಲ್ಲಿ ಮಾಯಾ ಸಂಬಂಧದಿಂದ ಒದಗುವ ಕಂಟಕಗಳನ್ನು ಪರಿಹರಿಸಿ ಎಲ್ಲರಿಗೂ ಶಾಂತಿ ಸಮಾಧಾನಗಳನ್ನು ಅನುಗ್ರಹಿಸಲಿಕ್ಕೆ ಅವನಾಗಲಿ ಅವನ ಪ್ರಮತರಾಗಲಿ ದಿವ್ಯಾಂಶದಿಂದ ವಿಚಿತ್ರವಾಗಿ ಅವತರಿಸಲಿಕ್ಕೆ ಹೇಗೆ ಅಸಾಧ್ಯವಾದಿತ್ತು. ಪರಮಾತ್ಮನಿಗೆ ಡೈರೆಕ್ಟ್ ಒಬ್ಬ ಮನುಷ್ಯ ರೂಪನಾಗಿ ಅವತಾರ ಮಾಡಕ ಅವನಿಗೆ ಅಸಾಧ್ಯ ಅದ ಏನ್ರಿ? ಪರಮಾತ್ಮ ತಾ ಮನುಷ್ಯ ರೂಪದಲ್ಲಿ ಬರಬೇಕು ಅಂತಂದ್ರೆ ಅವನಿಗೆ ಅಸಾಧ್ಯವಾದ ಕೆಲಸ ಅದೇನಂತ ಕೇಳಕತ್ತಾರ. ಪರಮಾತ್ಮ ಕಿವಿ ಇಲ್ಲದೆ ಕೇಳಬಲ್ಲ, ಪರಮಾತ್ಮ ಕಾಲಿಲ್ಲದೆ ನಡೆಯಬಲ್ಲ, ಪರಮಾತ್ಮ ಕೈ ಇಲ್ಲದೆ ಹಿಡಿಯಬಲ್ಲ, ಪರಮಾತ್ಮ ಮೂಗಿಲ್ಲದೆ ಆಘ್ರಾಣಿಸಬಲ್ಲ, ಪರಮಾತ್ಮ ಕಣ್ಣಿಲ್ಲದೆ ನೋಡಬಲ್ಲ. ಪರಮಾತ್ಮನ ಲಕ್ಷಣಗಳಿವೆಲ್ಲ. ಅವನಿಗೇನು ಇಂದ್ರಿಯಗಳೇ ಬೇಕಂತೇನಿಲ್ಲ. ಪರಮಾತ್ಮ
ತಂದೆ ತಾಯಿಗಳಿಲ್ಲದೆ ಅಯೋನಿಜನಾಗಿ ಅವತರಿಸಬಲ್ಲ. ಇದೇ ಅರ್ಥ ಹೌದಾ ಇಲ್ಲಿಗೆ ಹೇಳೋದು? ಅವನಿಗೆ ಅದೇನು ಅಸಾಧ್ಯವಾದದ್ದೇನಲ್ಲ. ಪರಮಾತ್ಮ ಅಯೋನಿಜನಾಗಿ ಅವತರಿಸುವುದು ಅವನಿಗೇನು ಅಸಾಧ್ಯವಾದದ್ದಲ್ಲ. ಏನದ? 3 ಸೂತ್ರದ ಗೊತ್ತದ? ಕರ್ತುಂ. ಕರ್ತುಂ ಅಂತಂದ್ರ 4 ಮಂದಿ ಹೆಂಗ ಜೀವನ ನಡೆದದ ಹಂಗ ಅವನೂ ನಡೀತಾನ. ದಟ್ ಈಸ್ ಕರ್ತುಂ. ಮತ್ತ 4 ಮಂದಿ ಹೆಂಗ ನಡೆದಾರ ಅವ್ರಂಗ ನಾನು ಯಾಕೆ ನಡೀಲಿ ಅಂತ ಒಮ್ಮೆ ಎದುರನ್ನು ಹಚ್ತಾನವ. ಅಕರ್ತುಂ. ಎಲ್ಲರಂಗ ನಾನು ಯಾಕಿರ್ಬೇಕು? ಜಗತ್ತು ಶಿವಮಯ ಆಗ್ಬೇಕು, ಇನ್ನು ಶಿವನೇ ಜಗನ್ಮಯ ಆಗ್ಬೇಕ? ಜಗತ್ತು ಶಿವಮಯ ಆಗ್ಬೇಕು. ಶಿವ ಹೋಗಿ ಜಗನ್ಮಯ ಆಗಿದ್ದು ಕಂಡು ನಾನು ಭಯಂಕರ ಅಂಜಿಕ್ ಬರ್ಲಿಕ್ಕತ್ತದ. ಶಿವ ಹೋಗಿ ಜಗನ್ಮಯ ಆಗ್ಲಿಕ್ಕತ್ತನ. ಜಗತ್ ಹೆಂಗದ ಅದರಂಗೆ ಇವನು ಆಗ್ಲಿಕ್ಕತ್ತಾನ. ಅದಕ್ಕೆ ನನಗೆ ಭಯ ಆಗ್ಲಿಕ್ಕತ್ತದ. ಜಗತ್ತೆಲ್ಲ ಶಿವಮಯ ಆಗ್ಬೇಕು ಅಂತ ಪ್ರಭುದೇವರ ಒಂದು ಹೇಳಿಕೆ. ಹಂಗ ಎರಡನೇದ್ದೇನದ? ಅಕರ್ತುಂ. ಕರ್ತುಂ ಅಕರ್ತುಂ. ಮದುವೆ ಆದ್ಮೇಲೆ ಮಕ್ಕಳಾಗಬೇಕು. ಕರ್ತುಂ ಆಗೇ ಬೇಕತ್ತೇನ್ ರೂಲ್ಸ್ ಅದು ಮದುವೆ ಆದವ್ರು ಎಲ್ಲರಿಗೆ? ಅಕರ್ತುಂ. ಆಗದೇನೋ ಇರ್ಬೋದಲ್ಲ. ಕರ್ತುಂ ಅಕರ್ತುಂ ಇವೆರಡೇ ಗೊತ್ತವ ನಮಗ. ಮಕ್ಕಳಾಗದು, ಮಕ್ಕಳು ಆಗ್ಲಾರ್ದು. 3ನೇದ್ದೇನದ? ಅನ್ಯತಾ ಕರ್ತುಂ. ಇದು ಕರ್ತುಂ ಅಕರ್ತುಂ ಎರಡಕ್ಕೂ ಮೀರಿದ ದಿನ ಒಂದೇನೋ ಮಾಡೋ ಶಕ್ತಿನೂ ಆ ಪರಮಾತ್ಮನಲ್ಲಿ ಆದ ಅಂತ. ಅವನ ಶಕ್ತಿ ಬಗ್ಗೆ 3 ಡೆಫಿನೇಷನ್ ಇವು. ಕರ್ತುಂ ಪರಮಾತ್ಮ ಅದನಪ್ಪ ಕಾಪಾಡ್ತಾನ. ಕರ್ತುಂ ಅವನೇನು ಕಾಂಟ್ರಾಕ್ಟ್ ತಗೊಂಡಾನ ಕಾಪಾಡ್ಬೇಕಂತ. ಅಕರ್ತುಂ ಕಾಪಾಡದಿರಲು ಬಹುದವ, ಅವನಿಷ್ಟ ಅದು. ಮತ್ತೆ ಕಾಪಾಡೋದು ಕಾಪಾಡಲಾರ್ದು ಇವೆರಡು ಅಲ್ಲದೆ 3ನೇದು ಮತ್ತೊಂದನ್ನು ಮಾಡಬಹುದು ಅವ. ಅನ್ಯತಾ ಕರ್ತುಂ ಬರ್ಕೊಂಡ್ರೆ ಇದು ಮಾತು ಪರಮಾತ್ಮನ ಶಕ್ತಿ. ಈಗಿದು ಯಾವ್ದ್ರಾಗ ಬರ್ತದಿದು? ತಂದೆ ತಾಯಿ ಇರ್ಲಾರ್ದೆ ಹುಟ್ಟೋದಕ್ಕೆ ಅನ್ಯತಾ ಕರ್ತುಂ. ಅದು ಅವನ ಶಕ್ತಿ ಅದದು, ಅವನಿಷ್ಟ ಅದು. ತಂದೆ ತಾಯಿ ಹೊಟ್ಟೆಲಿಂತೂ ಹುಟ್ಟಿ ಬರ್ಬೋದು, ತಂದೆ ತಾಯಿ ಇಲ್ಲದೇನೆ ಹುಟ್ಟಿ ಬರ್ಬೋದು, ಹುಟ್ಟಿ ಬರೋದು ಇರ್ಬೋದು. ಪರಮಾತ್ಮ ಅವತರಿಸಬೇಕಾದ್ರ ತಂದೆ ತಾಯಿ ಹೊಟ್ಟೆಲಿಂತ ಹುಟ್ಟಿ ಬಂದ್ರ ಕರ್ತುಂ, ಹುಟ್ಟಿ ಬರದಿರಲೂಬಹುದು. ಅಕರ್ತುಂ ತಂದೆ ತಾಯಿ ಇಲ್ಲದೇನೆ ಅವನು ಹಂಗೇನೂ ಅವತರಿಸಿ ಬರ್ಬೋದು. ಅನ್ಯತಾ ಕರ್ತುಂ ಓಕೆನಾ? ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಎಲ್ಲ ಅವನ ಶಕ್ತಿ. ಅವನು ಏನ್ ಬೇಕಾದ್ ಮಾಡ್ಬೋದು ನಾವು. ಮೂರು ನಮೂನಿ. ತಂದೆ ತಾಯಿಲಿಂತೆ ಹುಟ್ಟಬಹುದು, ತಂದೆ ತಾಯಿ ಇದ್ರೂ ಹುಟ್ಟದಿರಲೂಬಹುದು, ಹುಟ್ಟಲೂಬಹುದು, ಹುಟ್ಟದಿರಲೂಬಹುದು. ಮತ್ತೆ ಇವೆರಡು ಅಲ್ಲದೆ ಮತ್ತೆ 3ನೇದ್ದು ತಂದೆ ತಾಯಿ ಇಲ್ಲದೆ ಹುಟ್ಟಬಹುದು. ಅದು ಅನ್ಯತಾ ಕರ್ತುಂ. ತಂದೆ ತಾಯಿಗಳ ಹೊಟ್ಟೆಯಿಂದ ಹುಟ್ಟಬಹುದು ಕರ್ತುಂ, ಹುಟ್ಟದಿರಲೂಬಹುದು ಅಕರ್ತುಂ.
ತಂದೆ ತಾಯಿ ಇಲ್ಲದೇನು ಹುಟ್ಟಬಹುದು, ಅನ್ಯತಾ ಕರ್ತುಂ. ಇವೆಲ್ಲ ಹೆಂಗ್ ನೆನಪು ಬರ್ತಾವ ನೋಡ್ರಿ ನಮಗ್. ಅವನ ಶಕ್ತಿ ಹೆಂಗದಂತ, ಪರಮಾತ್ಮನ ಶಕ್ತಿ ಬಗ್ಗೆ ಬೀಡ್ ಡಾಕ್ಟರ್ ವರ್ಷಗಟ್ಲೆ ಹೇಳ್ಯಾರ, ಇದು ಕರ್ತುಂ ಅಕರ್ತುಂ ಅವ ಹೆಂಗದನ, ಭಾಳ ಡೇಂಜರ್ ಅದ ನಾವು ಪರಮಾತ್ಮ, ಅನಾಹುತ. ಲೋಕವತ್ತು ಲೀಲಾ ಕೈವಲ್ಯಂ ಎಂಬ ಬ್ರಹ್ಮಸೂತ್ರದಂತೆ. ನೋಡ್ರಿ ಏನು ಬ್ರಹ್ಮಸೂತ್ರಗಳು ಹೇಳ್ತಾರ. ವಿಚಿತ್ರ ಶಾಸ್ಯ ಶಕ್ತಯ ಅಂತ ಒಂದು ಬ್ರಹ್ಮಸೂತ್ರ. ಏನ್ ಹಿಂಗಂದ್ರ ಈ ಮನುಷ್ಯನಿಂದಲೇ ಎಷ್ಟೋ ಅದ್ಭುತವಾದ ಕೆಲಸಗಳಾಗ್ಲಕತ್ತವ, ಮತ್ತೆ ಈ ಮನುಷ್ಯನಿಗೆ ಸೃಷ್ಟಿ ಮಾಡಿದ ಪರಮಾತ್ಮನಿಂದ ಎಷ್ಟು ಅದ್ಭುತ ಕೆಲಸ ಆಗ್ಲಕ್ಕಿಲ್ಲ. ಒಂದು ಮಸಳಿ ಮತ್ತು ಮಂಗನ ಕತಿ ಗೊತ್ತದಲ್ರಿ ನಿಮಗೆ? ಏನು ನೀರ್ಲಿ ಗಿಡ ಇರ್ತದ. ದಿನ ಕೋತಿ ಮೊಸಳಿ ಎರಡು ಫ್ರೆಂಡ್ಶಿಪ್ ಇರ್ತಾವ. ಅದು ನೀಲ್ ಹಣ್ಣು ದಿನ ಮೊಸಳಿ ಕೊಡ್ತಿರ್ತದ. ಮೊಸಳಿ ತಿಂತಿರ್ತದ. ತಿಂದು ಒಂದಿಷ್ಟು ಹಣ್ಣು ಒಯ್ದು ತಾನು ಹೆಂಡತಿ ಕೊಡ್ತದ. ಅದು ಮೊಸಳಿ ಹೆಂಡತಿ. ಆ ಮೊಸಳಿ ಹೆಂಡತಿ ಏನ್ ಮಾಡ್ತದ, ಇದು ಯಾವಾಗ ಒಂದೆರಡು ಹಣ್ಣು ಕೊಟ್ರೆ ಇಷ್ಟು ಟೇಸ್ಟ್ ಅದ, ಮತ್ತದು ಕೋತಿ ದಿನ ಗಿಡದಾಗ ಕೂತು ಅದು ನೀಲದ ಹಣ್ಣು ತಿತ್ತದಂದ್ರ ಅದರದ್ದು ಹೃದಯ ಎಷ್ಟು ಸ್ವೀಟ್ ಇರ್ಬೋದು, ಅದಕ್ಕೆ ಕೋತಿನ ಬೆನ್ ಮೇಲೆ ಕುಂದಿರ್ಸ್ಕೊಂಡು ಬಂದ್ಬಿಡು ಒಂದ್ಸಾರಿ, ಅದರದ್ದು ಹೃದಯದ ರುಚಿ ನೋಡಾಮು ಅಂತ. ಆವಾಗ ಅದೇನ್ ಮಾಡ್ತದ, ಬಂದು ನಾನು ಹೆಂಡತಿ ನಿನಗೆ ಕರಿಲಕತ್ತಾಳ, ಇವತ್ತು ನಿನಗೆ ಉಪಚಾರ ಮಾಡ್ಬೇಕತ್ತಾಳ, ದಿನ ನೀಲದ ಹಣ್ಣು ಕೊಡ್ತಿದ್ದಿ, ಒಯ್ದು ಅಕ್ಕಿಗೂ ಕೊಡ್ತೀನಿ, ಅದಕ್ಕೆ ಹಾಕಿ ನಿನಗೆ ಒಂದಿನ ಊಟಕ್ಕೆ ಹಾಕ್ಬೇಕಲ್ಲಕತ್ತಾಳ, ನಡಿ ಹೋಗಮ್ಮ. ಪಾಪ ಅದು ಕೋತಿ ಆಯ್ತು ನಡಿ ಕರಿತಾರ ಅಂತಂದ್ರೆ ಬಹಳ ಚಲೋ ಆಯ್ತು. ಅದು ಮೊಸಳಿ ಮೂರ್ಖ ಇರ್ತದ, ನಡುದಾರ್ಯಾಗ ಬಾಯಿ ಬಿಟ್ಬಿಡ್ತದ. ಏನಂತ, ನಾನು ಹೆಂಡತಿ ನಿನಗೆ ಕರೆದದ್ದು ನಿನಗೇನು ಊಟಕ್ಕೆ ಹಾಕ್ಲಕ್ಕಂತ ಅಲ್ಲ, ನದಿ ಮಧ್ಯೆ ಬಂದ್ಬಿಟ್ಟಿದೆ ನಮ್ಮ ಸಂಗಟ, ಇನ್ನೇನು ನಿನ್ನ ಮುಗಿತು ಕತಿ, ನಿನ್ನ ಹೃದಯ ಎಷ್ಟು ರುಚಿ ಆದ ಅಂತೇಳಿ ನಿನ್ನ ಹೃದಯವನ್ನ ಆಕಿ ತಿನ್ಬೇಕಂತಾಳ, ನಿನ್ನ ಕೊಂದು ಅದಕ್ಕೆ ನೀನು ಕರ್ಕೊಂಡು ಹೊಂಟೀವಿ ಅಂತ. ಏ ದೋಸ್ತ, ನೀ ನನಗೆ ಮೊದಲೇ ಹೇಳ್ಬೇಕಿತ್ತಲ್ಲ, ನನ್ನ ಹೃದಯ ಈಗ ತಗೊಂಡು ಬಂದಿಲ್ಲ ನನ್ನ ಜೊತೆಗೆ, ಅಲ್ಲೇ ಗಿಡದಾಗ ಸಿಗಾಕಿ ಬಂದೆ ನಾನು, ನೀ ಮೊದಲೇ ಹೇಳಿದ್ರೆ ತಗೊಂಡು ಬರ್ತಿದ್ದ್ಯಾ ಅನ್ನೋಣ. ಮತ್ತೆ ಎಲ್ಲಿ ಸಿಗಿ ಹಾಕಿದೆ, ಅಲ್ಲೇ ಗಿಡದಾಗ ಸಿಗಿ ಹಾಕೀನಿ. ಆಯ್ತು ನಡಿ ವಾಪಸ್ ಹೋಗಮ್ಮ ಅಂತೇಳಿ ಮತ್ತೆ ಒಳ್ಳೆ ನದಿ ದಂಡಿಗೆ ಮತ್ತೆ ಆ ಕಡೆ ಕರ್ಕೊಂಡು ಹೋಗ್ತದ ಮೊಸಳಿ. ಕರ್ಕೊಂಡು ಹೋದ್ಮೇಲೆ ಕೋತಿ ಎಗರಿ ಗಿಡದಾಗ ಹೋಗಿ ಕೂತ್ಬಿಡ್ತದೆ. ಹೃದಯ ತಗೊಂಬ ಅಂತದ ಅಂತದ. ಹೃದಯ ಎಲ್ಲರ ಗಿಡದಾಗ ಸಿಗಿ ಹಾಕ್ಲಕ್ ಬರ್ತದೆ ಅನ್ನೋದು ನಮ್ಮ ಒಳಗೆ ಇರ್ತದ. ನೀವು ನಮಗೆ ಮೋಸ ಮಾಡ್ಲಕತ್ತೀರಿ ಅನ್ನೋದ್ರ ಸಲುವಾಗಿ ನಾನೇನ್ ಮಾಡ್ಬೇಕಾಯ್ತು, ಸುಳ್ಳು ಹೇಳ್ಬೇಕಾಯ್ತು ನಿಮಗ. ಸುಳ್ಳು ಹೇಳ್ಬೇಕಾಯ್ತು, ಸುಳ್ಳು ಹೇಳಿ ಗೆದಿಬೇಕು. ಇದೊಂದು ಟೆಕ್ನಿಕ್. ಅದಕ್ಕೆ ವಿಚಿತ್ರ ಶಾಸ್ಯ ಶಕ್ತಯ ಅಂದ್ರ ಮನುಷ್ಯನೇ ಇಷ್ಟೊಂದು ವಿಚಿತ್ರವಾದಂತ ಉತ್ಪನ್ನಗಳನ್ನು ಮಾಡ್ತಾನ. ರೆಕ್ಕೆಗಳಿಲ್ಲಂದರೂ ಸಹಿತ ಆಕಾಶದೊಳಗೆ ಹಾರ್ತಾನ, ಮತ್ತೆ ನೀರಿನೊಳಗೆ ಮೀನಿನಂತೆ ಈಸ್ತಾನ, ಏನೆಲ್ಲ ಮಾಡ್ತಾನ. ಮತ್ತು ಮನುಷ್ಯನೇ ಇಟ್ಟು ಅರ್ಬಟ್ಟದನಂದ್ರೆ ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ಆ ಪರಮಾತ್ಮ ಎಷ್ಟು ಅರ್ಬಟ್ ಇರ್ಲಕ್ಕಿಲ್ಲ ಅಂತೇಳಿ ಇದು ಒಂದು ಬ್ರಹ್ಮಸೂತ್ರದ ಅರ್ಥ. ಅವನಿಗೆ ಅಸಾಧ್ಯವಾದದ್ದೇನೂ ಇಲ್ಲ ಪರಮಾತ್ಮನಿಗೆ. ಮತ್ತೆ ನಾನು ನೆನಪು ಮಾಡ್ಕೊಂಡು ಹೇಳಿದ್ದೆವದು ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ. ಈ ಪ್ರಸಂಗಕ್ಕೆ ಮ್ಯಾಚಿಂಗ್ ಆಗದೆ ಅದ ಇಲ್ರಿ ಈ ವಾಕ್ಯ ನಾ ಹೇಳೋದು, ಕರ್ತುಂ ಅಕರ್ತುಂ. ಮುಂದೆ ಇನ್ನ ಒಂದು ಬ್ರಹ್ಮಸೂತ್ರ ಹೇಳ್ತಾರೆ, ಲೋಕವತ್ತು ಲೀಲಾ ಕೈವಲ್ಯಂ ಎಂಬ ಬ್ರಹ್ಮಸೂತ್ರದಂತೆ ಅವನು ಏಕಕಾಲದಲ್ಲಿ ಭಕ್ತ ಅನುಗ್ರಹ ಲೀಲೆಯನ್ನು ನಡೆಸುವ ವಿಭೂತಿ ಪುರುಷ ಆಗಿಯೂ ಆತ್ಮಾನಂದವನ್ನು ಅನುಭವಿಸುತ್ತಾ
ಕೈವಲ್ಯ ವಿಭೂತಿಗೆ ಆಶ್ರಯನಾಗಿ ಶೋಭಿಸುತ್ತಿರುವನು. ಅವನು ಬರೇ ಅವತರಿಸಿ ಬರೋದಷ್ಟೇ ಅಲ್ಲ, ಎದಕ್ಕೆ ಬರ್ತಾನಪ್ಪ ಅಂತಂದ್ರೆ ಭಕ್ತರ ಅನುಗ್ರಹದ ಲೀಲೆಗಾಗಿ ಬರ್ತಾನ. ಮತ್ತೆ ವಿಭೂತಿ ಪುರುಷನಾಗಿರ್ತಾನ. ವಿಭೂತಿ ಪುರುಷ ಅಂದ್ರೆ ವಿಶೇಷ ವ್ಯಕ್ತಿ, ದೊಡ್ಡ ಮನುಷ್ಯ ಆಗಿರ್ತಾನ, ಗ್ರೇಟ್ ಪರ್ಸನಾಲಿಟಿ ಇರ್ತದ. ಮತ್ತೇನಿರ್ತಾನ, ಆತ್ಮಾನಂದವನ್ನ ಅನುಭವಿಸ್ತಿರ್ತಾನ. ಅಂತ ಪರಮಾತ್ಮ ಅವತರಿಸಿ ಬಂದಾಗ ಸಹಿತ ಅವನ ಲಕ್ಷಣಗಳು, ಅವನು ಚಂಚಲ್ ಮಂದ ಬಂದ ಇದ್ದು ಅಳ್ಕೋತ್ ಕರ್ಕೋತ್ ಎಕಡೆ ಕಡೆ ಇದ್ದನಂತಂದ್ರೆ ಅವನಿಗೆ ದೇವ್ರಂತಾರಲ್ರಿ. ಎಲ್ಲರೇ ಅಳ್ಬರ್ಕಿದ್ನಂತಂದ್ರ ಆತ್ಮಾನಂದವನ್ನು ಅನುಭವಿಸುತ್ತಿರ್ಬೇಕು, ಅವನ ಲಕ್ಷಣ ಹೇಳ್ತಾರವ್ರು. ಕೈವಲ್ಯ ವಿಭೂತಿಗೆ ಆಶ್ರಯನಾಗಿರ್ಬೇಕು ಅಂದ್ರೆ ಅವನು ಮೋಕ್ಷಪ್ರದನಾಗಿರ್ಬೇಕು. ಏನಾರೇ ಸಮಸ್ಯೆಗಳು ಬಂದಾಗ ಅವಕ್ಕ ಅವನು ನಿರ್ಲಿಪ್ತನಾಗಿ ತನ್ನ ಆನಂದವನ್ನು ಕಳ್ಕೋಬಾರದು, ಅದರೊಳಗೆ ಹೋಗಿ ಮುಣಗಬಾರದು. ತಾನು ನಿರ್ಲಿಪ್ತನಾಗಿರ್ಬೇಕು, ಆನಂದವನ್ನ ಹಂಗೆ ಉಳಿಸಬೇಕು ತನ್ನ ಸ್ಥಿತಿಯನ್ನ. ಮತ್ತ ಭಕ್ತರ ಅನುಗ್ರಹ ಲೀಲೆ ಮಾಡ್ತಿರ್ಬೇಕು. ಪರಮಾತ್ಮನ ಲಕ್ಷಣಗಳು ಎಷ್ಟು ಚಂದದವು. ವಿಚಿತ್ರವಾದ ಲೀಲೆ ಮಾಡಿಕೊಂಡು ಹುಟ್ಟಿ ಬಂದು ಅವ ಹ್ಯಾಂಗ್ ಹುಟ್ಟ್ಯಾನ ತಗೊಂಡು ನಮ್ಗೇನ್ ಮಾಡ್ಬೇಕಾಗ್ಯದ, ಭಕ್ತರನ್ನ ಅನುಗ್ರಹಿಸ್ಲಿಕ್ಕತ್ತನ ಎಲ್ಲೋ, ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸ್ಲಿಕ್ಕತ್ತನೋ ಇಲ್ಲೋ, ತಾನು ಆನಂದವಾಗಿ ಅದನೋ ಇಲ್ಲೋ, ಮೋಕ್ಷದ ಆನಂದದಲ್ಲಿ ಅದನೋ ಇಲ್ಲೋ ಅಂತ ತಿಳ್ಕೋಬೇಕವ ಹೆಂಗ ಪರಮಾತ್ಮನನ್ನ ಗುರುತಿಸೋದು ಹೇಳಕತ್ತಾರ. ಈ ಮಹಾತ್ಮರಿಂದ ಶಿಶುವಿಗೆ ಲೇಖಕರು ಗುರುಗಳಿಂದ ಉಪದೇಶದ ಮೂಲಕ ಆಶೀರ್ವದಿಸುವಂತೆ ಮಾಡಿದ್ದು ಸರ್ವಸಮ್ಮತವೇ ಆಗಿದೆ. ಅಭಿನವ ರೇವಣ ಸಿದ್ಧರು ತಪಸ್ಸನ್ನಾಚರಿಸಿದ ಕೆಲವು ಕ್ಷೇತ್ರಗಳನ್ನು ಸೂಕ್ಷ್ಮ ಪರಿಚಯವನ್ನು ಸಹ ಲೇಖಕರು ಗ್ರಂಥದ ದಿಶೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಕೊಲ್ಲಿಪಾಕಿಯ ಬಳಿ ಇರುವ ಶ್ರೀ ರೇಣುಕಾಶ್ರಮದಲ್ಲಿ ಶ್ರೀ ವೀರರುದ್ರಮುನಿ ಶಿವಾಚಾರ್ಯರು ಈಗ ಬರೆಸಿರುವ ಜಗದ್ಗುರು ರೇಣುಕಾಚಾರ್ಯರು ಎಂಬ ಗ್ರಂಥದಲ್ಲೂ ಕಲಿಯುಗದ 2ನೇ ಮತ್ತು 3ನೇ ರೇವಣಸಿದ್ಧರು ಭಕ್ತಾನುಗ್ರಹ ಲೀಲಾ ಮಹತ್ವವನ್ನು ಸೂಕ್ಷ್ಮವಾಗಿ ತಿಳಿಸಿ ಹಿಂದಿನ ಯುಗದ ರೇಣುಕಾಚಾರ್ಯರ ಮತ್ತು ಕಲಿಯುಗದ ಆದಿ ರೇವಣಸಿದ್ಧರ ಲೀಲಾ ವೈಭವವನ್ನು ಮಾತ್ರ ಸೂಕ್ಷ್ಮವಾಗಿ ಪ್ರಕಟಿಸಿದ್ದರಿಂದ ಈ ಸೂಕ್ಷ್ಮಾಂಶವನ್ನ ಈ ಲೇಖಕರು ತಮ್ಮ ಗ್ರಂಥದಲ್ಲಿ ವಿಶದವಾಗಿ ಎಲ್ಲರಿಗೆ ಮನವರಿಕೆ ಆಗುವಂತೆ ವಿವರಿಸಿದರಿಂದ ಇದು ಸಾಧಕರೆಲ್ಲರಿಗೂ ಕೈಗನ್ನಡಿಯಾಗಿದೆ. ಅಲ್ಲಿ ಇನ್ನ ಯಾರ್ಯಾರದಪ್ಪ ಅಂತಂದ್ರೆ 2ನೇ ರೇವಣಸಿದ್ಧರು, 3ನೇ ರೇವಣಸಿದ್ಧರು ಅಂತ ಹಿಂಗೆಲ್ಲ ಆಗ್ಯಾರ ಇವ್ರ ಕಾಲದಾಗ. ಅದ್ರೊಳಗ ಇವ್ರೇನ್ ಮಾಡ್ಯಾರ, ಈ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ತಗೊಂಡು ಇದನ್ನ ಬಗ್ಗೆ ಹೇಳಕತ್ತಾರ. ಲಿಂಗೈಕ್ಯರಾಗುವ ಮುನ್ನವೇ ಶ್ರೀ ರಂಭಾಪುರಿ ಕ್ಷೇತ್ರದಲ್ಲೂ ರೇವಣಸಿದ್ಧರು ವೀರಸಿಂಹಾಸನವನ್ನು ಅಲಂಕರಿಸಿದ್ದರೆಂದು ಲೇಖಕರು ತಿಳಿಸುವುದು ಸಮಂಜಸವಾಗಿದೆ. ಈ ರೇವಣಸಿದ್ಧರು ವೀರಸಿಂಹಾಸನ ರಂಭಾಪುರಿ ಪೀಠ ಅಲಂಕರಿಸಿದ್ದರಂತೆ. ಲೇಖಕರು ಸಿದ್ಧಾಂತ ಆಗಮಗಳ ಮತ್ತು ತಂತ್ರಶಾಸ್ತ್ರಗಳ ಅನುಭವವನ್ನ ಪಡೆದವರಾಗಿದ್ದರು. ಆಗಮ ತಂತ್ರ ಎಲ್ಲ ಗೊತ್ತಿದ್ದವರು ಬರ. ಆಗಮ ತಂತ್ರ ಇವುಗಳ ಅರ್ಥ ವಿವೇಚನೆ ಮಾಡುತ್ತಾ ಕಾಮಿಕಾದಿ ವಾತುಲಾಗಮಗಳನ್ನ ಹೆಸರಿಸಿ ಅವುಗಳಲ್ಲಿ ಅಡಕವಾಗಿರುವ ತತ್ವೋಪದೇಶವನ್ನು ಆಯಾ ಸಂದರ್ಭದಲ್ಲಿ ಸೂಕ್ತವಾದ ರೀತಿಯಲ್ಲಿ ಹಿತವಾಗಿ ಮಿತವಾಗಿ ಸಮಯೋಚಿತವಾಗಿ ತಿಳಿಸಿರುವುದರಿಂದ ಈ ಗ್ರಂಥವು ಪಂಡಿತ ಪಾಮರರೆಲ್ಲರಿಗೂ ಓದುವಂತ ರೀತಿಯಲ್ಲಿ ಲೇಖಕರು ಚಿತ್ರಿಸಿದ್ದಾರೆ. ಆಗಮಗಳ ತಂತ್ರಗಳನ್ನ ಬಳಸಿಕೊಂಡ
ಬಳಸ್ಕೊಂಡು ಇಲ್ಲಿ ಅಲ್ಲಲ್ಲಿ ಎಲ್ಲರಿಗೂ ತಿಳಿಯಂಗ ಬರ್ದಾರ ಅಂತೇಳಿದು ಮುನ್ನುಡಿ ಬರೀಕತ್ತಾರಲ್ಲ ಅವ್ರು ಇವ್ರ ಬಗ್ಗೆ ಹೇಳಕತ್ತಾರ. ಲೇಖಕರ ಆದಿರೇವಣ ಸಿದ್ಧರು ಕಲಿಯುಗದಲ್ಲಿ ಅವತರಿಸಿದ ರೇಣುಕ ಪರಂಪರೆಯಲ್ಲಿ ಎರಡನೆಯವರಾದರೆ 12ನೇ ಶತಮಾನದಲ್ಲಿ ಇದ್ದ ಬಸವಾದಿ ಶರಣರ ಪೂರ್ವದಲ್ಲಿದ್ದ ರೇವಣ ಸಿದ್ಧರು 3ನೇಯವರು. ಆದರೆ ಈ ಮುನ್ನುಡಿ ಬರೆದಿರುವ ಸೇವಕನಿಂದ ರಂಭಾಪುರಿ ಜಗದ್ಗುರು ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರೆಸಿರುವ ರೇಣುಕ ಪರಂಜ್ಯೋತಿಯಲ್ಲೂ ಅದೇ ರಂಭಾಪುರಿ ಪೀಠದ ಅಧ್ಯಕ್ಷರಾಗಿರುವ ಲೀಲೆಯನ್ನು ಮನಗಂಡು ಅವರ ಅನುಗ್ರಹದಿಂದ ಎಲ್ಲರೂ ಸುಖವಾಗಿ ಬಾಳುವಂತಾಗಲೆಂದು ಮನಸಾ ಬಯಸುತ್ತೇನೆಂದು ಎಲ್ಲಾ ದಾರ್ಶನಿಕ ಗ್ರಂಥಗಳನ್ನು ಆಯಾ ಲೇಖಕರಿಂದ ಪೂಜ್ಯರಾದ ಮಹಾತ್ಮರು ಬರೆಸಿರುವುದು ಮಾನವ ಸಮಾಜ ಶಾಂತಿ ಸಮಾಧಾನಗಳಿಗಾಗಿ ಅಲ್ಲದೆ ಬೇರೆ ಅಲ್ಲ. ಇದು ಜಗಳ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋಬೇಡ್ರಿ, ಅದು ಎಲ್ಲರಿಗೂ ಉಪಯೋಗ ಆಗಂಗ ಶಾಂತಿ ಸಮಾಧಾನಕ್ಕೆ ಬಳಸ್ಕೊಳ್ರಿ. ಅದಕ್ಕೆ ನೀವು ರಂಭಾಪುರಿ ಪೀಠಕ್ಕೆ ಹೋದ್ರಿ ಅಂದ್ರೆ ಒಂದು ಬುಕ್ ಅದ ಅಂತ ನೋಡ್ರಿ, ರೇಣುಕ ಪರಂಜ್ಯೋತಿ ಅಂತ ಬರ್ಕೋಬೇಕು. ಇವೆಲ್ಲ ಅವರು ಗಂಗಾಧರ ಶಿವಾಚಾರ್ಯರು ಬರೆಸಿಟ್ಟ ಬುಕ್ ಅದು. ಹಾಗೆಯೇ ಈ ಲೇಖಕರು ಅಭಿನವ ರೇವಣ ಸಿದ್ಧರು ಎಂಬ 3ನೇ ಭಾಗವನ್ನು ಪ್ರಕಟಿಸಿರುವುದು ಮಾನವನಿಗೆ ಮಾರ್ಗದರ್ಶನವಾಗಿದ್ದರಿಂದ ದಾರಿದೀಪವಾಗಿ ಶೋಭಿಸುತ್ತಲಿದೆ. ಇದನ್ನು ಎಲ್ಲರೂ ಓದಿ ನೆಮ್ಮದಿಯನ್ನು ಪಡೆಯಲೆಂದು ಆಶಿಸಲಾಗಿದೆ. ಈ ಮಂಗಳಾ ಶಾಸನದಿಂದ ಈ ಬರವಣಿಗೆಯನ್ನು ಮುಗಿಸಲಾಗಿದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಅಂತೇಳಿ ಟಿ.ಜಿ. ಸಿದ್ದಪ್ಪಾರಾಧ್ಯರು ಸಂಸ್ಕೃತ ಕಾಲೇಜ್ ಪ್ರೊಫೆಸರ್ಗಳು, ಇವರೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಅವರೆಲ್ಲರೂ ಈ ಗ್ರಂಥವನ್ನ ಎತ್ತಿ ಹಿಡಿದಾರ. ಮತ್ತೆ ಇನ್ನೊಬ್ಬರು ಮುನ್ನುಡಿ ಬರೆದಾರ. ಅದು ಯಾರು ಅಂತಂದ್ರ ಎಂ.ಜಿ. ನಂಜುಂಡಾರಾಧ್ಯ, ಪ್ರೊಫೆಸರ್ ಆಫ್ ಸಂಸ್ಕೃತ, ಮಹಾರಾಜ ಸಂಸ್ಕೃತ ಕಾಲೇಜ್ ಮೈಸೂರು. ಇವ್ರೇನ್ ಬರೆದಾರ ಅನ್ನೋದು ನಾಳೆ ಹೇಳೋಣ. ಸಾಕಲ್ಲ ಇವತ್ತು ಹೇಳಿದ್ದ? ಸಾಕ? ಮುಂದೆ ಹೋಗೋ ಹಿಂಗೆ ಸಾಕು ಸಾಕು, ಸ್ವಲ್ಪ ಸ್ವಲ್ಪ ಓದ್ಬೇಕು. ಅನ್ಯತಾ ಕರ್ತುಂ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ. ನಿಮ್ಮ ಮನೆಯವರು ಬಜಾರ್ಗೆ ಹೋಗೋ ಟೈಮ್ನೊಳಗ ಬಾಳೆಹಣ್ಣು ತಗೊಂಡು ಬಾ ಅಂತ ಹೇಳಿದರು. ಹೇಳಿದ ಮೇಲೆ ನೀವು ತರಬಹುದು. ತಂದ್ರೆ ಕರ್ತುಂ, ತರದಿರಲೂಬಹುದು. ಮರ್ತು ಬಂದಿರೋ, ಅಲ್ಲಿ ಹಣ್ಣು ಸರಿಗಿಲ್ಲೋ, ಏನ್ ನಿಮ್ ಜೇಬ್ನ ರೊಕ್ಕ ಖಾಲಿ ಆಗಿತ್ತೋ, ಅಕರ್ತುಂ. ಮತ್ತೆ ಬಾಳೆಹಣ್ಣು ತಗೊಂಬಾ ಅಂದ್ರೆ ತರಬಹುದು, ತರದೇ ಇರಬಹುದು. ಮತ್ತು ಬಾಳೆಹಣ್ಣಿನ ಬದಲಿ ಬೇರೆ ಯಾವುದಾದ್ರೂ ಹಣ್ಣು ತಂದಿರಬಹುದು. ದಟ್ ಈಸ್ ಅನ್ಯಥಾ ಕರ್ತುಂ. ಪರಮಾತ್ಮನ ಲೀಲೆ 3 ರೀತಿ ನಡೀತದೆ ಇಲ್ಲಿ. ಯಾರು ಒಪ್ಪಿಕೊಂಡ್ರು ಸರಿ, ಒಪ್ಪಿಕೊಳ್ಳಿಲ್ಲ ಅಂದ್ರೂ ಸರಿ. ಹುಟ್ಟಬಹುದು. ತಂದೆ ತಾಯಿಗಳ ಮೂಲಕನೇ ಅವನು ಪರಮಾತ್ಮನೇ ಜನ್ಮ ತಾಳಿ ಬರಬಹುದು, ಕರ್ತುಂ. ತಂದೆ ತಾಯಿ ಮೂಲಕನೇ ಬರದಿರಲೂಬಹುದು, ಅಕರ್ತುಂ. ತಂದೆ ತಾಯಿಗಳು ಇಲ್ಲದೆಯೇ ಅಯೋನಿಜನಾಗಿ ಅವತರಿಸಿ ಬರಬಹುದು, ಅದು ಅನ್ಯಥಾ ಕರ್ತುಂ. ಪರಮಾತ್ಮನ ಕೆಪಾಸಿಟಿ ಅದು.
ಅವನ ಕೆಪಾಸಿಟಿಗೆ ಪ್ರಶ್ನೆ ಮಾಡೋರು ನಾವ್ಯಾರು, ಅವ್ರ ಅಪ್ಪ ಯಾರು, ಅವ್ರವ್ ಯಾರು, ಅವ್ರೆಲ್ಲಿ ಇವ್ರೆಲ್ಲಿ, ಅವ್ರು ಏನ್ ಕೆಲಸ ಮಾಡ್ಯಾರ ಅದು ನೋಡ್ರಿ, ಅವ್ರು ಹ್ಯಾಂಗ್ ಹುಟ್ಟ್ಯಾರ, ಯಾರಿಗೆ ಹುಟ್ಟ್ಯಾರ ಅದು ತಗೊಂಡು ನಮ್ಗೆ ಏನ್ ಮಾಡೋದದ. ಕಾರಣ ಮಾರ್ಗ, ತಾರಣ ಮಾರ್ಗ ಅಂತ ಎರಡದವ. ಕಾರಣ ಮಾರ್ಗದವ್ರು ಬರೀ ಇದೇ ಕೆಲಸ. ನಮ್ಮ ಯತ್ನಾಳ್ ಸಾಗರು ಮತ್ತ ಅವ್ರ ಸಂಗಟ ಒಂದಿಷ್ಟು ಮಂದಿ ಜಗಳ ಗಂಟ್ರು ಎಲ್ಲರೂ ಕೂಡಿ ನೀ ಅಪ್ಪು ಹುಟ್ಟಿಲ್ಲ, ನೀ ಅಪ್ಪು ಹುಟ್ಟಿಲ್ಲ, ಏನು ಒಂದು ತಿಂಗಳಾಯ್ತು ಬರೀ ಅಪ್ಪು ಹುಟ್ಟಿಲ್ಲ ಅನ್ನೋದೇ ಮಾತಾಡ್ತಾರೆ ಹೊಸ ಮಂದಿ ಕೂಡಿ. ಇದೆಲ್ಲ ಏನದ? ಕಾರಣವಾದ. ಹುಟ್ಟದು ಮುಗಿದು ಹೋಗ್ಬಿಟ್ಟದ. ಈಗ ಯಾರಿಗೆ ಹುಟ್ಟಲಕ್ಕ, ಹೆಂಗೆ ಹುಟ್ಟಲಕ್ಕ, ಹುಟ್ಟದ್ ಮುಗಿದು ಹೋಗ್ಯದ. ಈಗೇನಾಗಬೇಕಾಗ್ಯದ? ಆ ಜೀವಿಯನ್ನ ನಾವು ಗೌರವಿಸಿ ಪ್ರೀತಿಯಿಂದ ನಮ್ಮಂತೆ ನೋಡ್ಬೇಕಾಗ್ಯದ. ಹುಟ್ಟದ್ ಮುಗಿದು ಹೋಗ್ಬಿಟ್ಟದೆ. ಅದಕ್ಕೆ ಅಪಮಾನ ಮಾಡಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಏನ್ ಮಾಡ್ಯಾರ, ಅವ್ರ ಮಗಳು ಇವ್ರ ಮಗ ಎಲ್ಲೇ ಹೋಗಿ ಬೆರಣಿ ಆಯ್ಲಕ್ ಹೋದಾಗ ಅವರ ಅಕ್ರಮ ಸಂಬಂಧ ಹೊಂದಿದ್ದಂತಲ್ಲಿ ನಾನು ಹುಟ್ಟಿನಿ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ. ಅಂದ್ರ ಅಕ್ರಮ ಸಂತಾನಿಗಳಿಗೆ ಅಪಮಾನ ಮಾಡಿದ್ರ ಎಷ್ಟು ನೋವಾಗ್ತದ ಅನ್ನೋದು ಅರ್ಥ ಮಾಡ್ಕೋರಿ. ಒಂದ್ಸಾರಿ ಈ ವಚನ ಓದಿ ಅಂದು ನೋಡ್ರಿ, ನೀವು ಹಂಗ ಅನ್ಕೊಂಡು ನೋಡ್ರಿ, ನಿಮ್ಗೆ ಎಷ್ಟು ತ್ರಾಸ ಆಗ್ತದ. ಅವ್ರ ಜಾಗದಲ್ಲಿ ನೀವಿದ್ರೆ ಹೆಂಗ? ಹುಟ್ಟ ಕೆಲಸ ಮುಗಿದು ಹೋಗ್ಬಿಟ್ಟದ. ಹ್ಯಾಂಗ ಹುಟ್ಟಿ ಬಂದಾರ, ಬಂದ ಮೇಲೆ ಅವರನ್ನ ನಿಮ್ಮಂತೆ ಕಂಡು ಪ್ರೀತಿಸ್ರಿ, ಅಲ್ಲಿ ಕಿರಿಕಿರಿ ಮಾಡ್ಕೋಬೇಡ್ರಿ. ಅದೇ ಹೇಳ್ತಾರೆ ಎಲ್ಲ ಮಹಾತ್ಮರು. ಮತ್ತೇನ್ ಹೇಳ್ಬೇಕ್ರಿ? ಆಯ್ತ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲ ಶುದ್ಧ